ಈಗ ರಾಜೀವ್ ಗೌಡ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ನಲ್ಲಿ ಈಗ ರಾಜೀವ್ ಗೌಡ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದು ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಇವರನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಎಷ್ಟು ದಿನಗಳ ಕಾಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗಷ್ಟೇ ಜೆಎಂಎಫ್ಸಿ ಕೋರ್ಟ್ನ ಒಳಗಡೆ ರಾಜೀವ್ ಗೌಡ ಅವರು ಹೋಗಿದ್ದಾರೆ. ರಾಜೀವ್ ಗೌಡ ಅವರ ಜೊತೆಗೆ ಅವರ ಲೀಗಲ್ ಟೀಮ್ ಕೂಡ, ಅಡ್ವೊಕೇಟ್ ಟೀಮ್ ಕೂಡ ಹೋಗಿದೆ. ಅಭಿಮಾನಿಗಳೆಲ್ಲ, ಅವರ ಫಾಲೋವರ್ಸ್ ಯಾರಿದ್ದಾರೆ, ಹಿಂಬಾಲಕರೆಲ್ಲ ಅವರು ಬರುವಾಗ ಅವರಿಗೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಯ ನೀಡಿದ್ರು. ಈಗಷ್ಟೇ ರಾಜೀವ್ ಗೌಡ ಅವರು ಇಲ್ಲಿಂದ ಕೋರ್ಟ್ನ ಒಳಗಡೆ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಈ ಕುರಿತಾಗಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಜಾಮೀನನ್ನ ಈಗಾಗಲೇ ನಿರಾಕರಿಸಿರುವಂತ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೋ ಅನ್ನೋದು ತಿಳಿದು ಬರಬೇಕಾಗಿದೆ. ಜೆಎಂಎಫ್ಸಿ ಕೋರ್ಟ್, ರಾಜ್ಯಘಟ್ಟದ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡ ಅವರು ಆಗಮಿಸಿದ್ದಾರೆ. ಕೋರ್ಟ್ ಬಳಿ ರಾಜೀವ್ ಗೌಡ ಅವರ ಬೆಂಬಲಿಗರು ಜಮಾವಣೆ ಆಗಿದ್ದಾರೆ. ಬೆಂಬಲಿಗರನ್ನ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಆವರಣದಿಂದ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಮುಖ್ಯ ಗೇಟ್ ಬಳಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿ ಈಗ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಿಂದ ಜೆಎಂಎಫ್ಸಿ ಕೋರ್ಟ್ಗೆ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ಆಗ್ತಾ ಇತ್ತೇನೋ, ಆದ್ರೆ ಪೊಲೀಸರು ಬೆಂಬಲಿಗರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸುಮಾರು 15 ಕಿಲೋಮೀಟರ್ ಸುತ್ತಾಕಿಕೊಂಡು ಬಂದ್ರು. ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಅಲ್ಲಿ ಯಾವುದೇ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸದ್ಯ ನೇರವಾಗಿ 3 ಗಂಟೆಗೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಕೋರ್ಟ್ ಕಲಾಪ ಆರಂಭ ಆದ್ರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ ನಂತರ ನ್ಯಾಯಾಧೀಶರು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಅದು. ಅವ್ರನ್ನ ಜಡ್ಜ್ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೆ ಅನ್ನೋದು. ಪ್ರಾಥಮಿಕವಾಗಿ ನಾವು ತಿಳಿತಾ ಇದ್ದಂತೆ ಪೊಲೀಸರು ಇಂಟ್ರಾಗೇಷನ್ ಮಾಡಿದಾಗ ಅವರು ಕೆಲವು ದಾಖಲೆಗಳನ್ನು ಕೊಡ್ಲಿಲ್ಲ, ಅದು ಮೊಬೈಲ್ ಎವಿಡೆನ್ಸ್ ಗಳನ್ನ ಕೊಡ್ಲಿಲ್ಲ ಅನ್ನೋದು ಈಗ ನಮಗೆ ಮಾಹಿತಿ ಲಭ್ಯ ಆಗಿತ್ತು. ಮೊಬೈಲ್ ಕಾಲ್ ರೆಕಾರ್ಡ್ ಇತ್ತಲ್ಲ, ಅದನ್ನ ಕೊಡ್ಲಿಲ್ಲ ಅನ್ನೋದು, ಮತ್ತೆ ಯಾವ ಮೊಬೈಲ್ ನಲ್ಲಿ ಅವರು ಮಾತಾಡಿದ್ದಾರೆ ಆ ಮೊಬೈಲ್ ಅನ್ನು ಅವರು ಸರೆಂಡರ್ ಮಾಡಲಿಲ್ಲ ಪೊಲೀಸರಿಗೆ ಅನ್ನೋದು ಕೂಡ, ಮುಂದಾಟ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿತ್ತು. ಮತ್ತೆ ಅವರ ವಾಯ್ಸ್ ಸ್ಯಾಂಪಲ್ಸ್ ಇದೆಯಲ್ಲ, ಅದನ್ನ ಎಫ್ಎಸ್ಎಲ್ ತಂಡ ಈಗಾಗಲೇ ಪರಿಶೀಲಿಸಿದೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅಮೃತ ಗೌಡ ಅವರ ಜೊತೆಗೆ ಇವರೇ ಮಾತಾಡಿದ್ರ ಅನ್ನೋದು ಕೂಡ, ಅಮೃತ ಗೌಡ ಅವರ ಜೊತೆಗೆ ಇವರೇ ಮಾತಾಡಿದ್ರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಇತ್ತಲ್ಲ. ಈ ನಿಟ್ಟಿನಲ್ಲಿ ಅವರು ಕೆಲವು ಮೊಬೈಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ, ಆ ಟೆಕ್ನಿಕಲ್ ಎವಿಡೆನ್ಸ್ ಅದು ಮೊಬೈಲ್ ನಲ್ಲಿ ಸ್ಟೋರ್ ಆಗಿರುವಂತ ಅವರ ಸ್ಟೋರೇಜ್ ಆಗಿರಬಹುದು ಅಥವಾ ಆ ಮೊಬೈಲ್ ನಲ್ಲಿ ಕಾಲ್ ಹೋಗಿದೆ, ರಾಜೀವ್ ಗೌಡ ಅವರ ಮೊಬೈಲ್ ನಲ್ಲಿ ಅಮೃತ ಗೌಡಗೆ ಕಾಲ್ ಹೋಗಿದೆಯಲ್ಲ, ಆ ಒಂದು ಎವಿಡೆನ್ಸ್ ಗಳಿತ್ತಲ್ಲ, ಅದನ್ನ ಈಗ ಪೊಲೀಸರು ಕಲೆ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಮೊಬೈಲ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಕೇಳಿದಾಗ ರಾಜೀವ್ ಗೌಡ ಮೊಬೈಲ್ ಅನ್ನ ಕೊಡ್ಲಿಲ್ಲ, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಹೀಗಾಗಿ ಪೊಲೀಸರು ಮೊಬೈಲ್ಗಾಗಿ ಈಗ ಅವರನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ರು, ಆದ್ರೆ ಕೊಡ್ಲಿಲ್ಲ. ಅದಾದ ನಂತರ ಈಗ 3 ಗಂಟೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸರು ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿದ್ದಾವೆ. ಪೊಲೀಸರ ಕಸ್ಟಡಿಗೆ ಏನಾದ್ರೂ ಕೊಟ್ರು ಅಂತ ಹೇಳಿ ಆದ್ರೆ ಅವ್ರನ್ನ ಮತ್ತೆ ಈ ಪೂರಕವಾದಂತ ದಾಖಲೆಗಳಿಗಾಗಿ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೇಳ್ತಾರೆ ಅನ್ನೋದೆಲ್ಲೂ ಕೂಡ ಈಗಿರುವಂತ ಪ್ರಶ್ನೆ. ಸದ್ಯಕ್ಕೆ ರಾಜೀವ್ ಗೌಡ ಈಗ ಅಮೃತ ಗೌಡಗೆ ಪುರಸಭೆಯ ಅನುಮತಿಯನ್ನ ಪಡೆಯದೆ ಬ್ಯಾನರ್ ಅನ್ನ ಹಾಕಿದ್ದು, ಅದಾದ ನಂತರ ಪುರಸಭೆ ಆಯುಕ್ತೆ ಅದನ್ನ ತೆರವು ಮಾಡಿರುವಂತ ಪ್ರಕರಣ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅವರ ಬೆಂಬಲಿಗರು ಹೇಳೋ ಹಂಗೆ ಇದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ 2 ಭಾಗ ಇದೆ, 2 ಟೀಮ್ ಇದೆ. ಈ ಒಂದು ಟೀಮ್ ಅವ್ರನ್ನ ಹೆಣೆಯೋ ಪ್ರಯತ್ನ ಮಾಡಿದೆ ಅನ್ನೋದು ಕೂಡ ಅವರ ಬೆಂಬಲಿಗರ ಮಾತು. ಒಟ್ಟಾರೆ ಈ ಪ್ರಕರಣ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ರಾಜೀವ್ ಗೌಡ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ನಲ್ಲಿ ಈಗ ರಾಜೀವ್ ಗೌಡ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದು ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಇವರನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಎಷ್ಟು ದಿನಗಳ ಕಾಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗಷ್ಟೇ ಜೆಎಂಎಫ್ಸಿ ಕೋರ್ಟ್ನ ಒಳಗಡೆ ರಾಜೀವ್ ಗೌಡ ಅವರು ಹೋಗಿದ್ದಾರೆ. ರಾಜೀವ್ ಗೌಡ ಅವರ ಜೊತೆಗೆ ಅವರ ಲೀಗಲ್ ಟೀಮ್ ಕೂಡ, ಅಡ್ವೊಕೇಟ್ ಟೀಮ್ ಕೂಡ ಹೋಗಿದೆ. ಅಭಿಮಾನಿಗಳೆಲ್ಲ, ಅವರ ಫಾಲೋವರ್ಸ್ ಯಾರಿದ್ದಾರೆ, ಹಿಂಬಾಲಕರೆಲ್ಲ ಅವರು ಬರುವಾಗ ಅವರಿಗೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಯ ನೀಡಿದ್ರು. ಈಗಷ್ಟೇ ರಾಜೀವ್ ಗೌಡ ಅವರು ಇಲ್ಲಿಂದ ಕೋರ್ಟ್ನ ಒಳಗಡೆ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಈ ಕುರಿತಾಗಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ.
ಜಾಮೀನನ್ನ ಈಗಾಗಲೇ ನಿರಾಕರಿಸಿರುವಂತ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೋ ಅನ್ನೋದು ತಿಳಿದು ಬರಬೇಕಾಗಿದೆ. ಜೆಎಂಎಫ್ಸಿ ಕೋರ್ಟ್, ರಾಜ್ಯಘಟ್ಟದ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡ ಅವರು ಆಗಮಿಸಿದ್ದಾರೆ. ಕೋರ್ಟ್ ಬಳಿ ರಾಜೀವ್ ಗೌಡ ಅವರ ಬೆಂಬಲಿಗರು ಜಮಾವಣೆ ಆಗಿದ್ದಾರೆ. ಬೆಂಬಲಿಗರನ್ನ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಆವರಣದಿಂದ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಮುಖ್ಯ ಗೇಟ್ ಬಳಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿ ಈಗ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಿಂದ ಜೆಎಂಎಫ್ಸಿ ಕೋರ್ಟ್ಗೆ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ಆಗ್ತಾ ಇತ್ತೇನೋ, ಆದ್ರೆ ಪೊಲೀಸರು ಬೆಂಬಲಿಗರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸುಮಾರು 15 ಕಿಲೋಮೀಟರ್ ಸುತ್ತಾಕಿಕೊಂಡು ಬಂದ್ರು. ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಅಲ್ಲಿ ಯಾವುದೇ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸದ್ಯ ನೇರವಾಗಿ 3 ಗಂಟೆಗೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಕೋರ್ಟ್ ಕಲಾಪ ಆರಂಭ ಆದ್ರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ ನಂತರ ನ್ಯಾಯಾಧೀಶರು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ ಅದು. ಅವ್ರನ್ನ ಜಡ್ಜ್ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೆ ಅನ್ನೋದು. ಪ್ರಾಥಮಿಕವಾಗಿ ನಾವು ತಿಳಿತಾ ಇದ್ದಂತೆ ಪೊಲೀಸರು ಇಂಟ್ರಾಗೇಷನ್ ಮಾಡಿದಾಗ ಅವರು ಕೆಲವು ದಾಖಲೆಗಳನ್ನು ಕೊಡ್ಲಿಲ್ಲ, ಅದು ಮೊಬೈಲ್ ಎವಿಡೆನ್ಸ್ ಗಳನ್ನ ಕೊಡ್ಲಿಲ್ಲ ಅನ್ನೋದು ಈಗ ನಮಗೆ ಮಾಹಿತಿ ಲಭ್ಯ ಆಗಿತ್ತು. ಮೊಬೈಲ್ ಕಾಲ್ ರೆಕಾರ್ಡ್ ಇತ್ತಲ್ಲ ಅದನ್ನ ಕೊಡ್ಲಿಲ್ಲ ಅನ್ನೋದು, ಮತ್ತೆ ಯಾವ ಮೊಬೈಲ್ ನಲ್ಲಿ ಅವರು ಮಾತಾಡಿದ್ದಾರೆ ಆ ಮೊಬೈಲ್ ಅನ್ನು ಅವರು ಸರೆಂಡರ್ ಮಾಡಲಿಲ್ಲ ಪೊಲೀಸರಿಗೆ ಅನ್ನೋದು ಕೂಡ, ಮುಂದಾಟ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿತ್ತು. ಮತ್ತೆ ಅವರ ವಾಯ್ಸ್ ಸ್ಯಾಂಪಲ್ಸ್ ಇದೆಯಲ್ಲ ಅದನ್ನ FSL ತಂಡ ಈಗಾಗಲೇ ಪರಿಶೀಲಿಸಿದೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅಮೃತ ಗೌಡ ಅವರ ಜೊತೆಗೆ ಇವರೇ ಮಾತಾಡಿದ್ರ ಅನ್ನೋದು ಕೂಡ, ಅಮೃತ ಗೌಡ ಅವರ ಜೊತೆಗೆ ಇವರೇ ಮಾತಾಡಿದ್ರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಇತ್ತಲ್ಲ. ಈ ನಿಟ್ಟಿನಲ್ಲಿ ಅವರು ಕೆಲವು ಮೊಬೈಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ, ಆ ಟೆಕ್ನಿಕಲ್ ಎವಿಡೆನ್ಸ್ ಅದು ಮೊಬೈಲ್ ನಲ್ಲಿ ಸ್ಟೋರ್ ಆಗಿರುವಂತ ಅವರ ಸ್ಟೋರೇಜ್ ಆಗಿರ್ಬೋದು ಅಥವಾ ಆ ಮೊಬೈಲ್ ನಲ್ಲಿ ಕಾಲ್ ಹೋಗಿದೆ, ರಾಜೀವ್ ಗೌಡ ಅವರ ಮೊಬೈಲ್ ನಲ್ಲಿ ಅಮೃತ ಗೌಡಗೆ ಕಾಲ್ ಹೋಗಿದೆಯಲ್ಲ ಆ ಒಂದು ಎವಿಡೆನ್ಸ್ ಗಳಿತ್ತಲ್ಲ ಅದನ್ನ ಈಗ ಪೊಲೀಸರು ಕಲೆ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಮೊಬೈಲ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಕೇಳಿದಾಗ ರಾಜೀವ್ ಗೌಡ ಮೊಬೈಲ್ ಅನ್ನ ಕೊಡ್ಲಿಲ್ಲ, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಹೀಗಾಗಿ ಪೊಲೀಸರು ಮೊಬೈಲ್ಗಾಗಿ ಈಗ ಅವರನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ರು ಆದ್ರೆ ಕೊಡ್ಲಿಲ್ಲ. ಅದಾದ ನಂತರ ಈಗ 3 ಗಂಟೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸರು ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿದಾವೆ. ಪೊಲೀಸರ ಕಸ್ಟಡಿಗೆ ಏನಾದ್ರೂ ಕೊಟ್ರು ಅಂತ ಹೇಳಿ ಆದ್ರೆ ಅವ್ರನ್ನ ಮತ್ತೆ ಈ ಪೂರಕವಾದಂತ ದಾಖಲೆಗಳಿಗಾಗಿ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೇಳ್ತಾರೆ ಅನ್ನೋದಲ್ಲೂ ಕೂಡ ಈಗಿರುವಂತ ಪ್ರಶ್ನೆ. ಸದ್ಯಕ್ಕೆ ರಾಜೀವ್ ಗೌಡ ಈಗ ಅಮೃತ ಗೌಡಗೆ ಪುರಸಭೆಯ ಆಯುಕ್ತೆ, ಪುರಸಭೆಯ ಅನುಮತಿಯನ್ನ ಪಡೆಯದೆ ಬ್ಯಾನರ್ ಅನ್ನ ಹಾಕಿದ್ದು, ಅದಾದ ನಂತರ ಪುರಸಭೆ ಆಯುಕ್ತೆ ಅದನ್ನ ತೆರವು ಮಾಡಿರುವಂತ ಪ್ರಕರಣ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅವರ ಬೆಂಬಲಿಗರು ಹೇಳೋ ಹಂಗೆ ಇದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ 2 ಭಾಗ ಇದೆ, 2 ಟೀಮ್ ಇದೆ, ಈ ಒಂದು ಟೀಮ್ ಅವ್ರನ್ನ ಹೆಣೆಯೋ ಪ್ರಯತ್ನ ಮಾಡಿದೆ ಅನ್ನೋದು ಕೂಡ ಅವರ ಬೆಂಬಲಿಗರ ಮಾತು. ಒಟ್ಟಾರೆ ಈ ಪ್ರಕರಣ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ರಾಜೀವ್ ಗೌಡ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಈಗ ರಾಜೀವ್ ಗೌಡ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದು ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಇವರನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಎಷ್ಟು ದಿನಗಳ ಕಾಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗಷ್ಟೇ ಜೆಎಂಎಫ್ಸಿ ಕೋರ್ಟ್ ನ ಒಳಗಡೆ ರಾಜೀವ್ ಗೌಡ ಅವರು ಹೋಗಿದ್ದಾರೆ. ರಾಜೀವ್ ಗೌಡ ಅವರ ಜೊತೆಗೆ ಅವರ ಲೀಗಲ್ ಟೀಮ್ ಕೂಡ, ಅಡ್ವೊಕೇಟ್ ಟೀಮ್ ಕೂಡ ಹೋಗಿದೆ. ಅಭಿಮಾನಿಗಳೆಲ್ಲ, ಅವರ ಫಾಲೋವರ್ಸ್ ಯಾರಿದ್ದಾರೆ, ಹಿಂಬಾಲಕರೆಲ್ಲ ಅವರು ಬರುವಾಗ ಅವರಿಗೆ ಜೊತೆಗೆ ನಾವಿದ್ದೀವಿ ಅನ್ನುವಂತ ಅಭಯ ನೀಡಿದ್ರು. ಈಗಷ್ಟೇ ರಾಜೀವ್ ಗೌಡ ಅವರು ಇಲ್ಲಿಂದ ಕೋರ್ಟ್ ನ ಒಳಗಡೆ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ಈ ಕುರಿತಾಗಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಜಾಮೀನನ್ನ ಈಗಾಗಲೇ ನಿರಾಕರಿಸಿರುವಂತ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೋ ಅನ್ನೋದು ತಿಳಿದು ಬರಬೇಕಾಗಿದೆ. ಜೆಎಂಎಫ್ಸಿ ಕೋರ್ಟ್, ರಾಜ್ಯಘಟ್ಟದ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡ ಅವರು ಆಗಮಿಸಿದ್ದಾರೆ. ಕೋರ್ಟ್ ಬಳಿ ರಾಜೀವ್ ಗೌಡ ಅವರ ಬೆಂಬಲಿಗರು ಜಮಾವಣೆ ಆಗಿದ್ದಾರೆ. ಬೆಂಬಲಿಗರನ್ನ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಆವರಣದಿಂದ ಹೊರಕಳಿಸ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ ಮುಖ್ಯ ಗೇಟ್ ಬಳಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿ ಈಗ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಿಂದ ಜೆಎಂಎಫ್ಸಿ ಕೋರ್ಟ್ಗೆ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ಆಗ್ತಾ ಇತ್ತೇನೋ, ಆದ್ರೆ ಪೊಲೀಸರು ಬೆಂಬಲಿಗರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸುಮಾರು 15 ಕಿಲೋಮೀಟರ್ ಸುತ್ತಾಕಿಕೊಂಡು ಬಂದ್ರು. ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಅಲ್ಲಿ ಯಾವುದೇ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ